ಚನ್ನಗಿರಿ ತಾಲೂಕಿನ ನೆಲ್ಲಿಹಂಕಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಅದ್ದೂರಿಯಾಗಿ ನೆರವೇರಿತು. ಹೌದು, ಚನ್ನಗಿರಿ ತಾಲೂಕಿನ ನೆಲ್ಲಿಹಂಕಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಇಂದು ಸಂಘದ ಆವರಣದಲ್ಲಿ ಭವ್ಯವಾಗಿ ನಡೆಯಿತು. ಸಭೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮಹೇಶ್ ಬಾಬು ಅವರು ವಾರ್ಷಿಕ ವರದಿ ಮಂಡನೆ ಮಾಡಿದರು. ಪ್ರಸ್ತುತ ಸಂಘದಲ್ಲಿ 1964 ಷೇರು ಸದಸ್ಯರು ಇದ್ದು 2024-25ನೇ ಸಾಲಿನಲ್ಲಿ ರು 4,31,00,000 ವ್ಯವಹಾರ ನಡೆದಿದ್ದು ಮತ್ತು 3,14,000 ಲಾಭಾಂಶ ಗಳಿಸಲಾಗಿದೆ ಎಂದು ಅವರು ಮಾಹಿತಿಯನ್ನ ನೀಡಿದರು. ಇನ್ನು ಸಭೆಯಲ್ಲಿ ಆಡಳಿತ ಮಂಡಳಿ ವರದಿ 2025-26ನೇ ಸಾಲಿನ ಅಂದಾಜು ಆಯವ್ಯಯ, ಸಾಲ ಗುರಿ ನಿಗದಿ, ಲೆಕ್ಕ ಪರಿಶೋಧಕರ ನೇಮಕ ಸೇರಿದಂತೆ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಇನ್ನು ದುರ್ವಿಗೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಸ ಸಹಕಾರಿ ಸಂಘ ರಚನೆಯ ಹಿನ್ನೆಲೆಯಲ್ಲಿ ನೆಲ್ಲಿಹಂಕಲು ಸಂಘಕ್ಕೆ ಸೇರ್ಪಡೆಯಾಗಿದ್ದ ಶಂಕರಾಪುರ, ಗೌರಾಪುರ ಮತ್ತು ಉಮ್ರಾಣಿ ಗ್ರಾಮಗಳನ್ನು ಬಿಟ್ಟುಕೊಡಲು ಸದಸ್ಯರು ಒಮ್ಮತವನ್ನ ಸೂಚಿಸಿದರು. ಇನ್ನು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಶ್ರೀ ನಂಜುಂಡಸ್ವಾಮಿ ಅವರು, ಪತ್ತಿನ ಸಹಕಾರಿ ಸಂಘಗಳು ಕೃಷಿಗೆ ಹೆಚ್ಚು ಒತ್ತು ನೀಡಿ ರೈತರಿಗೆ ಸಾಲ ಸೌಲಭ್ಯ ಒದಗಿಸುತ್ತವೆ. ನಮ್ಮ ಸಂಘವು ಕಳೆದ 3 ವರ್ಷಗಳಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಂಘಕ್ಕೆ ಸ್ವಂತ ಕಟ್ಟಡ ಅವಶ್ಯಕತೆ ಇದೆ. ಮಾಜಿ ಅಧ್ಯಕ್ಷರಾದ ಎನ್.ಜಿ. ಕುಬೇಂದ್ರಪ್ಪ ಕಟ್ಟಡ ನಿಧಿಗೆ 1 ಲಕ್ಷ ದೇಣಿಗೆ ನೀಡುವುದಾಗಿ ತಿಳಿಸಿದ್ದಾರೆ. ನಾನು ಸಹ 25,000 ದೇಣಿಗೆ ನೀಡುತ್ತೇನೆ. ನಿರ್ದೇಶಕರು ಸದಸ್ಯರು ತಮ್ಮ ಶಕ್ತಿಗೆ ತಕ್ಕಂತೆ ದೇಣಿಗೆ ನೀಡಬೇಕು. ಮುಂದಿನ ದಿನಗಳಲ್ಲಿ ತಂಡ ರಚಿಸಿ ಹಳ್ಳಿಗಳಿಗೆ ಕಟ್ಟಡ ನಿಧಿ ಸಂಗ್ರಹಿಸಿ ಶೀಘ್ರದಲ್ಲೇ ತಮ್ಮ ಸ್ವಂತ ಕಟ್ಟಡ ನಿರ್ಮಿಸೋಣ ಎಂದು ತಿಳಿಸಿದರು. ಸಭೆಯಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರುಗಳಾದ ಜಿ. ದೇವರಾಜ್ ಮತ್ತು ಎನ್.ಜಿ. ಕುಬೇಂದ್ರಪ್ಪ, ಜಿ.ಬಿ. ವಿಜಯಕುಮಾರ್, ಪಿ.ಎಸ್. ಬಸವರಾಜಪ್ಪ, ಎಸ್. ಮಂಜಪ್ಪ ಮತ್ತು ಎಂ. ಚಂದ್ರಪ್ಪ ಮತ್ತು ಇದಾಯತ್ ಮತ್ತು ಜಿ.ಎಸ್. ಪ್ರಸನ್ನಕುಮಾರ್, ಜಯಭೋವಿ ಮತ್ತು ಶ್ರೀಮತಿ ಬಿ. ಅನಿತಾ ರವಿಕುಮಾರ್ ಮತ್ತು ಶ್ರೀಮತಿ ಜಿ.ಬಿ. ವೇದಾವತಿ ಅಶೋಕ್ ಹಾಗೂ ಸಿಬ್ಬಂದಿ ವರ್ಗದ ಬಿ. ಹಾಲೇಶ್, ಕಿರಣ್ ಸೇರಿದಂತೆ ಅನೇಕರು ಹಾಜರಿದ್ದರು. ನೆಲ್ಲಿಹಂಕಲು ಪತ್ತಿನ ಸಹಕಾರಿ ಸಂಘದ ಮಹಾಸಭೆ ಯಶಸ್ವಿಯಾಗಿ ಪೂರ್ಣಗೊಂಡಿತು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು, ಪ್ರಜಾಪವರ್ ನ್ಯೂಸ್. 1447, ಒಟ್ಟು 12,83,220. ಆಡಳಿತಾತ್ಮಕ ವೆಚ್ಚಗಳು: ಪ್ರಯಾಣ ವೆಚ್ಚ 2,500, ಪುಸ್ತಕ ಫಾರಂ 2,865, ವಾರ್ಷಿಕ ಮಹಾಸಭೆ 40,000, ಡಿಟಿಪಿ ಮತ್ತು ಜೆರಾಕ್ಸ್ 29,965, ಕಚೇರಿ ಬಾಡಿಗೆ 6,000, ಸಹಕಾರಿ ಸಪ್ತಾಹ 5,000, ಬ್ಯಾಂಕ್ ವೆಚ್ಚ 1,829, ತರಬೇತಿ ವೆಚ್ಚ 12,500, ಇತರೆ 8,282. ಅವಕಾಶಗಳು: ಲೆಕ್ಕ ಪರಿಶೋಧನಾ ಶುಲ್ಕ 42,405, ಚರಾಸ್ತಿ ಸವಕಳಿ 2,240, ನಮೂನೆ 3ರಂತೆ ಅನುತ್ಪಾದಕ ಸಾಲಗಳು 35,000, ನಮೂನೆ 5ರಂತೆ ಅನುತ್ಪಾದಕ ಸಾಲಗಳು 12,800, ಒಟ್ಟು 1,72,490. 2024-25ನೇ ಸಾಲಿನ ಲಾಭ ನಷ್ಟ ತಕ್ಕಂತೆ ಬ್ಯಾಂಕಿಗೆ ಬಡ್ಡಿ ಪಾವತಿಸಿದ್ದು 12 ಲಕ್ಷ. ಸರ್ಕಾರದ್ದೊಂದು ಬ್ಲೂ ಪ್ರಿಂಟ್ ಬೇಕು. ಇಲ್ಲ ಅಂದರೆ ನಾವು ಎಲ್ಲ ಕಾಂಟ್ರಿಬ್ಯೂಷನ್ ಕಟ್ತೀವಿ ಅಂದರೆ ಆ ಕಾಂಟ್ರಿಬ್ಯೂಷನ್ ಎಲ್ಲ ರೆಡಿ ಮಾಡಿ ನೀವು ಅಕೌಂಟಿಗೆ ಹಾಕಿ ಆಮೇಲೆ ಬರ್ರಿ ಪರ್ಮಿಷನ್ ಕೊಡ್ತೀವಿ ಅಂತ ಅದೊಂದು ಆಗ್ತಿದೆ ಗೌರ್ಮೆಂಟಿಂದು. ನಾವೇನು ಮಾಡಿದ್ವಿ ಅಂದರೆ, ಈಗ 5 ಲಕ್ಷದ ಫೌಂಡೇಶನ್ ಆಯಿತು. ಫೌಂಡೇಶನ್ ಆಗತ್ಲಿ ಈಗ ರೈತರ ಹತ್ರ ಎಷ್ಟೆಷ್ಟು ಕೊಡ್ತಾರ ಏನೋ ದಾನಿಗಳು, ಅವ್ರ ಹತ್ರ ಕಟ್ಕೊಂತ ಮಾಡ್ಕೊಂತ ಹೋಗೋಣ ಅಂತ ಒಂದು ಕೈ ಹಾಕಿದ್ವಿ. ಬಟ್ ಅದು ಗೌರ್ಮೆಂಟಿಂದು ಆರ್ಡ್ರ್ ಪ್ರಕಾರ ನಾವು ಹಂಗೆ ಕೊಡ್ಲಿಕ್ಕೆ ಬರಲ್ಲ, ನೀವು ಕಲೆಕ್ಟ್ ಮಾಡ್ಕೊಂಡೆ ಮಾಡ್ರಿ ಅನ್ನೋದಕ್ಕೆ ಅದು ಸ್ತಬ್ಧ ಆಗಿದೆ. ಅದಕ್ಕೆ ನಮಗೇನು ರೆಡಿ ಅದಕ್ಕೆ ಆಗೋವಷ್ಟು ದುಡ್ಡು ನಮ್ಮ ಹತ್ರ ಏನಿಲ್ಲ. ಬಟ್ ನಿಮ್ಮ ಸೇರ್ ದುಡ್ಡನ್ನು ನಾವು ಕಟ್ಟಡಕ್ಕೆ ಯಾವುದಕ್ಕೂ ಬಳಸಂಗಿಲ್ಲ. ಅದು ನಿಮ್ಮ ಸೇರ್ ದುಡ್ಡನ್ನು ಸೊಸೈಟಿ ಯಾವುದೇ ವ್ಯವಹಾರಕ್ಕೆ ಬಳಸ್ಬೋದೇ ಹೊರತು ಡೆಡ್ ಇನ್ವೆಸ್ಟ್ಮೆಂಟಿಗೆ ಬಳಸಂಗಿಲ್ಲ. ಅದು ನಿಮಗೆ ವಾಪಸ್ ಕೊಡೋ ದುಡ್ಡಾಗಿರೋದ್ರಿಂದನ ಹಂಗಾಗಿ ಅದೊಂಚೂರು ನಿಂತತೆ ಹೊರತು ಈಗ ಬೇರೆ ವಿಚಾರಕ್ಕೆ ಅಲ್ಲ ಸರ್. ಅದು ಅವಶ್ಯಕತೆ ಇದೆ, ಮಾಡಕ್ ಹೊರಟ್ರಿ. ಅದನ್ನ ಎಲ್ಲ ವರದಿ ರೆಡಿ ಮಾಡ್ಕೊಂಡು ನೀವು ಕೈ ಹಾಕಿ ಅಲ್ಲಲ್ಲ. ಈಗ ನಿಮಗೆ ಗೊತ್ತೈತಿ, ಈಗ ತುಮಕೂರು ಸಾತು ಬೇರೆ ಬೇರೆ ಪ್ರೈವೇಟ್ ಅಂಗಡಿಗಳದು ಈಗೇನು ನಮ್ಮ ಲಾಭ ಸೀಮಿತವಾಗ್ಬಿಡ್ತು. ಇದು
ಎಲ್ಲರಿಗೂ ರೈತರಿಗೂ ಏನಾಯ್ತು ಅಂತಂದ್ರೆ ತೊಂದರೆ ಆಯ್ತು. ಸಹಕಾರ ಸಂಘ ಇಲ್ಲೂ ಆಗಿದ್ರೆ ಅಲ್ಲೆಲ್ಲ ಹೋಗಿ ತರೋದು ತಪ್ಪಿತ್ತು. ಈಗ ನಮಗೆ ಈಗ ಏನಾಗಿದೆ ಅಂತಂದ್ರೆ ನಾವೊಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೊರಟಿವಿ. ಅದ್ರ ಬಗ್ಗೆ ಹೇಳಿದ್ರಲ್ಲ ಮಹೇಶ್ ಬಾಬು ಅವರು ಏನಾಯ್ತು ಅಂತ. ನಾವೇನಪ್ಪ ಆಯ್ತು, ನಮಗೆ ಗೊತ್ತಿರಲಿಲ್ಲ ಸರ್ಕಾರದ ನಿಯಮ ಹೇಗಿದೆ ಅಂತ. ನಮ್ಮದು ತಪ್ಪೇ ಅದು. ನಾವು ತಿಳ್ಕೊಂಡು ಮುಂದುವರಿಬೇಕಾಯ್ತು, ಮುಂದುವರಿಲಿಲ್ಲ. ಈಗ ನಾವೀಗ ಕೈ ಹಾಕ್ಬಿಟ್ಟಿದ್ದೀವಿ. ಸಹಕಾರ ಸಂಘ ಹೆಂಗೆ ಅಂದರೆ ಅದನ್ನ ಉಳಿಸಿ ಬೆಳೆಸಿ ಪೋಷಿಸ್ಕೊಂಡು ಹೋದರೆ ಮುಂದಿನ ಜನಾಂಗಕ್ಕೂ ಇದರಿಂದ ಅನುಕೂಲ ಇದೆ. ನಾವು ಈಗ ಸದ್ಯಕ್ಕೆ ನಮಗೆ ಸಮಸ್ಯೆ ಇರೋದು ಅದೇ ಸಹಕಾರ ಸಂಘ. ಈಗ 3ನೇ ವರ್ಷ ಆಯಿತು, ನಮಗೆ ಪಡಿತರ ವ್ಯವಸ್ಥೆ ಆಗುತ್ತೆ. ಸೊಸೈಟಿ ಬಿಲ್ಡಿಂಗ್ ಆದರೆ ಅಲ್ಲೂ ಪಡಿತರಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ನಮಗೆ ಭಾಳ ತುಡಿತಾ ಇದೆ. ಅದರಿಂದ ನಾವೀಗ ಒಂದು ಇಲ್ಲಿ ಚರ್ಚೆ ಮಾಡಿದ್ವಿ. ಈಗ ನಮ್ಮ ಸೊಸೈಟಿಯ ಸಹಕಾರದಿಂದ ಎಲ್ಲ ಸಹಕಾರದಿಂದ ನಡೆದಿದೆ. ನನಗೆ ಒಂದೆರಡು ಅನಿಸಿಕೆ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಾರಣ ಈಗ ತಾನೇ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಕುಬೇನಣ್ಣವರು 1 ಲಕ್ಷ ಕೊಟ್ಟಿನಿ ಅಂದ್ರು. ನಾವು ಸದಸ್ಯರುಗಳು ಸುಮ್ಮನೆ ಇದ್ರೆ ಸರಿ ಹೋಗೋದಿಲ್ಲಪ್ಪ, ನಾವು ಕೂಡ ನಮ್ಮ ಅಭಿಲಾಷೆ ಏನಿದೆಯೋ ಆ ಪ್ರಕಾರವಾಗಿ ನಾನು ಅಷ್ಟೊಂದು ಕೊಡೋಕ್ಕಾಗಲಿಲ್ಲ, 25,000 ರೂಪಾಯಿನ ನಾನು ಕೊಡ್ತೀನಿ ಅಂತೇಳಿ ತಮ್ಮೆಲ್ಲರೊಂದಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ಮುಂದೆ ಆ ಥರ ಕೊಡ್ತಕ್ಕಂಥ ಭಾವನೆ ಇದ್ದವರು ಕೊಡ್ಬೋದು, ಅದರಲ್ಲೇನು ನಾವು ಒತ್ತಡ ಏನಿಲ್ಲ. ಆಮೇಲೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಈಗ ದೇವರಾಜ್ ಅವರು ಹೇಳಿದಾಗೆ ನಮ್ಮ ನಿರ್ದೇಶಕರುಗಳು ನಾವುಗಳು ಪ್ರತಿಯೊಬ್ಬರ ಹತ್ರ ಹೋಗಿ ಏನು ಸದಸ್ಯರ ಹತ್ರ ನಾವು ನಮ್ಮ ಜನಗಳನ್ನ ಕರ್ಕೊಂಡು ಇನ್ನುಳಿದಕ್ಕಂಥ ಸದಸ್ಯರುಗಳನ್ನ ಕರ್ಕೊಂಡು ಹಳ್ಳಿಗೆ ಹೋಗಿ ಕಲೆಕ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸೊಸೈಟಿಯನ್ನ ಕಟ್ಟಲೇಬೇಕು ಅಂತಕ್ಕಂಥ ಅತಿ ಆಸೆ ಇದೆ. ನಿಮಗೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ತಮ್ಮೆಲ್ಲರಿಗೂ ಕೂಡ ಒಂದು ನನ್ನ ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.